ಐ ರಿಯಲೈಸ್ ಇಟ್ ನೌ. ಅಂದ್ರೆ ಮೇಡಮ್ ಮೊದ್ಲೇನಾದ್ರು ಕೆಲಸ ಮಾಡ್ತಿದ್ರಾ? ಇಲ್ಲ ಶಿ ಪ್ರಿಫರ್ ಟು ಬಿ ಸ್ಟೇ ಇನ್ ಹೌಸ್. ಅವಳು ಆ ಥರನೇ ಇದ್ದು. ಅಂಡ್ ನಿಮ್ಮ ಕೆಲಸ ಸರ್? ನಾನು ಐ ರಿಟೈರ್ಡ್ ಆಸ್ ಎನ್ ಟೆಕ್ನಿಕಲ್ ಅಸಿಸ್ಟೆಂಟ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್. ಈಗ ಫುಲ್ ಟೈಮ್ ರೊಮ್ಯಾನ್ಸಿಂಗ್ ಅಷ್ಟೇ, ಇನ್ನೇನಿಲ್ಲ. ಮೇಡಮ್ನ ಮಾತಾಡಿಸ್ಬೋದಾ? ಶಿ ಕ್ಯಾನ್ ಹಿಯರ್ ಅಲ್ಲ? ಎಲ್ಲ ಅರ್ಥ ಆಗುತ್ತೆ ಅವಳಿಗೆ, ಮೆಮೊರಿ ವೈಸ್ ಎಲ್ಲ ಅರ್ಥ ಆಗುತ್ತೆ. ಓನ್ಲಿ ಥಿಂಗ್ ಇಸ್ ಶಿ ಕಾಂಟ್ ಕಮ್ಯುನಿಕೇಟ್. ಓಕೆ, ನಮ್ಮ ಕಾರ್ಯಕ್ರಮನ ನೋಡ್ತೀರಾ? ಹೇಗನ್ಸುತ್ತೆ ನಿಮ್ಗೆ? ಹೌದಾ? ಇವರು ಮೇಡಮ್, ನಿಮ್ಮ ಹಸ್ಬೆಂಡ್ ಬಗ್ಗೆ ಏನ್ ಹೇಳ್ತೀರಾ? ಸೂಪರ್. ಸೂಪರ್. ಎಷ್ಟು ಪ್ರೀತಿ ಮಾಡ್ತೀರಾ ಹಸ್ಬೆಂಡ್ನ? ಸೋ ಸ್ವೀಟ್. ನೆಕ್ಸ್ಟ್ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಲೈಫಲ್ಲಿ ನೀವು? ನನಗೇನು ಅಂತಂದ್ರೆ ದೊಡ್ಡ ದೊಡ್ಡ ಆಸೆಗಳೇ ಇಲ್ಲ. ಒಂದು ಮನೆ ಇದೆ, ಸ್ವಂತ ಮನೆ ಇದೆ, ಕಾರ್ ಇದೆ, ಒಂದು 2 ವೀಲರ್ ಇದೆ. ವಿರ್ ಹ್ಯಾಪಿ ಅಷ್ಟೇ. ಪೇರೆಂಟ್ಸ್ ಮಕ್ಕಳಿಗೆ ಐಡಲ್ ಆಗಿರ್ತಾಳೆ. ನನಗೆ ನನ್ನ ಮಗಳು ಐಡಲ್ಲು. ಬಿಕಾಸ್ ಅವಳು ಪ್ರತಿ ಕ್ಷಣನೂ ಹೇಗೆ ಜೀವಿಸ್ಬೇಕು ಅನ್ನೋದನ್ನ ಹೇಳ್ಕೊಟ್ಲು ನನಗೆ. ಅವಳು ಸಣ್ಣ ಸಣ್ಣ ವಿಚಾರಗಳನ್ನ ನಾವು ಬಿಟ್ಬಿಡ್ತೀವಿ ಸರ್, ದೊಡ್ಡದನ್ನು ನೋಡ್ತಾ ಇರ್ತೀವಿ ನಾವು. ಇಲ್ಲೇ ಪಕ್ಕದಲ್ಲೇ ಬ್ಯೂಟಿಫುಲ್ ಥಿಂಗ್ಸ್ ಇರುತ್ತೆ, ಇಲ್ಲಿ ಹತ್ರ ಇರೋದನ್ನೇ ಮರ್ತು ಬಿಟ್ಟಿರ್ತೀವಿ ನಾವು. ಸೊ ನಾವು ಹೇಗಿದ್ದೀವಿ ಅಂತಂದರೆ ದೀಸ್ ಸ್ಮಾಲ್ ಥಿಂಗ್ಸ್ ಗಿವ್ ಅಸ್ ತುಂಬ ತೃಪ್ತಿ ಅಷ್ಟೇ, ಇನ್ನೇನಿಲ್ಲ. ರಿಟೈರ್ ಆದಮೇಲೆ ಮಗುನ ರೆಡಿ ಮಾಡಿ ಹೆಜ್ಜೆ ಇಡಂಗೆ ಮಾಡಿಬಿಟ್ಟು ಸ್ವಲ್ಪ ಅದು ಮಾತಾಡ್ಬಿಟ್ಟು ಫ್ಲೂಯೆಂಟಾಗಿ ಐ ಲವ್ ಯು ಅಂತ ಅಂದ್ಬಿಟ್ರೆ ಸಾಕು ನನಗೆ. ನೀವಿಬ್ರು ಸೇರಿದಾಗ ಒಂದು ಹಾಡು ಹಾಡ್ತೀರಂತೆ. ಯಾವ ಹಾಡು ಸೇರೋದು? ನಾವು ಡ್ರೈವ್ಗೆ ಹೋಗ್ಬೇಕಾದ್ರೆ ವಿ ಪ್ರಿಫರ್ ಒಂದು ಸ್ವಲ್ಪ ಹಳೆ ಹಾಡುಗಳು. ಅದರಲ್ಲಿ ವೆರಿ ಫಸ್ಟ್ ಸಾಂಗ್ ಬರೋದು ಯಾವುದು ಬೇಬಿ? ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಜೀವನ ಸಾಗದು. ವೆರಿ ಸ್ವೀಟ್ ಸರ್, ವೆರಿ. ನೀವು ಪುಣ್ಯವಂತರು, ಅವ್ರ ಪುಣ್ಯವಂತರು, ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ನೋಡಿ, ಅವ್ರು ಎಲ್ಲೇ ಹೋದ್ರು ನಮ್ಮ ಮಾವನ ಮನೆಗೆ ಹೋಗ್ತೀನಿ, ಅತ್ತೆ ಮನೆಗೆ ಹೋಗ್ತೀನಿ, ಫ್ರೆಂಡ್ಸ್ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇಲ್ಲ, ಪ್ರಕೃತಿಗೆ ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ಅವ್ರಿಗೆ ಆ ಸ್ಥಿತಿ ಆದಾಗ ನನಗನ್ಸಿರೋದು, ಅವ್ರಿಗೆ ಬೇರೆಯವರೆಲ್ಲ ಹೇಗೆ ಕಂಡಿದಾರೋ ಗೊತ್ತಿಲ್ಲ, ಪ್ರೀತಿ ಮಾಡೋ ಒಂದು ಜೀವ ಇದೆಯಲ್ಲ, ಇದು ಬಿಟ್ಟರೆ ಅವ್ರಿಗೆ ಪ್ರಕೃತಿನ ಮಾತ್ರ ನಾವು ಕೊನೆಗೆ ಉಳ್ಕೊಳ್ಳೋದು, ಅದೊಂದೇ ಸತ್ಯ. ಹೋಗೋಣ ಡೈಲಿ ನಡ್ರಿ ಅಂತ. ಅದಕ್ಕೆ ಅವರು ಸುತ್ತಮುತ್ತಲವ್ರು ಯಾರೂ ಬೇಡ. ಆದರೆ ನೀವು ಒಂಥರ ಮಾದರಿ ಸರ್. ನಮ್ಮ ಜೋಡಿ ನಂಬರ್ 1ಗೆ ಇವತ್ತೇನಿದೆ ನನಗೆ ಭಾಳ ನಿಜವಾಗ್ಲು ಇದು ಉತ್ಪ್ರೇಕ್ಷಕಲ್ಲ. ಗ್ರೇಟ್ ಸರ್ ನೀವು. ಥ್ಯಾಂಕ್ ಯು ಗೋಪಿ ಸರ್, ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ. ಐ ಲವ್ ಯುವರ್ ಸ್ಮೈಲ್. ನಿಜವಾಗ್ಲು ನೀವು ನಗ್ನಕ್, ಈವನ್ ನಿಮ್ಮ ಫೋಟೋಸಲ್ಲಿ, ವಿಟೀಸಲ್ಲಿ, ಯುವರ್ ಸ್ಮೈಲ್ ಆ್ಯಕ್ಚುಲಿ ಲೈಟ್ಸ್ ಅಪ್ ದ ಹೋಲ್ ಪ್ಲೇಸ್. ಗಾಡ್ ಬ್ಲೆಸ್ ಯು ಬೋತ್. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಮಗಳನ್ನೂ ಸ್ಟೇಜ್ ಮೇಲೆ ಕರೀ. ಎಸ್ ಪ್ಲೀಸ್. ಇವಳು ಶಿ ಇಸ್ ಮೈ ಸ್ಟ್ರೆಂತ್. ನಮಸ್ತೆ ಮ್ಯಾಮ್. ನಮಸ್ತೆ. ನಿಮ್ಮ ಹೆಸರು? ದಿಯಾ ಅರಸ್. ದಿಯಾ ಅವರೇ, ನಾವು ಯಾವಾಗಲೂ ಹೇಳೋದು ನಮ್ಮ ತಂದೆ ತಾಯಿ ಇನ್ಸ್ಪಿರೇಷನ್ ಅಂತ, ಬಟ್ ನಿಮ್ಮ ತಂದೆನೇ ಹೇಳಿದ್ದಾರೆ ನೀವು ಅವ್ರಿಗೆ ಇನ್ಸ್ಪಿರೇಷನ್ ಅಂತ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಆ ಸ್ಟೇಟ್ಮೆಂಟ್ ಏನಾದ್ರು ಟ್ರೂ ಅನ್ನೋದಾದರೆ ಇಟ್ ಇಸ್ ಓನ್ಲಿ ಬಿಕಾಸ್ ಅವರಿಂದನೇ ಕಲ್ತಿರೋದು. ಆ್ಯಂಡ್ ಐವ್ ಗ್ರೋನ್ ಸೋ ಮಚ್ ದಟ್ ಐ ಕ್ಯಾನ್ ಬಿ ಅನ್ ಇನ್ಸ್ಪಿರೇಷನ್ ಟು ದೆಮ್, ಮೇ ಬಿ ಅಷ್ಟೇ. ಆ್ಯಂಡ್ ನನಗೆ ಅವರಿಬ್ಬರ ಬಗ್ಗೆ ಈ ಶೋ ದೇರ್ ಇಸ್ ಒನ್ ಥಿಂಗ್ ಐ ವಾಂಟ್ ಟು ಸೇ. ವೆನ್ ಐ ಫೈಂಡ್ ಲವ್ ನನ್ನ ಲೈಫಲ್ಲಿ ಹಿಂಗೇ ಇರಬೇಕು, ಇಲ್ಲಾಂದರೆ ಬೇಡವೇ ಬೇಡ ಅನ್ಸ್ಬಿಟ್ಟಿದೆ. ಅವ್ರು ಹೆಂಗೆ ಹೇಳಿದ್ರು ತಂದೆ ಆಗೋಕ್ಕೆ ಒಂದು ಚಾನ್ಸ್ ಸಿಕ್ತು ಅಂತ, ವಿತೌಟ್ ಎನಿ ರಿಲೇಷನ್ಶಿಪ್ ನನಗೂ ಹೌ ಇಟ್ ಈಸ್ ಟು ಬಿ ಅ ಮದರ್ ಟು ಮೈ ಓನ್ ಮದರ್ ಅನುಭವಿಸೋಕ್ಕೆ ನನಗೊಂದು ಆಪರ್ಚುನಿಟಿ ಸಿಕ್ಕಿದೆ. ಆ್ಯಂಡ್ ಐ ಆಮ್ ವೆರಿ ಬ್ಲೆಸ್ಡ್. ನನಗೆ ಲೈಫಲ್ಲಿ ಇನ್ನೇನು ಬೇಡ. ಲೈಕ್ ಅಷ್ಟು ಪ್ರೀತಿ, ಅಷ್ಟು ಸಂತಸ, ಅಷ್ಟು ಖುಷಿ ನನಗೆ ಈ ಫ್ಯಾಮಿಲಿಲಿದೆ. ನಮ್ಗೆ ಬಿಟ್ಟು ಇನ್ನೇನು ಬೇಡವೇ ಬೇಡ. That's how we live, and I'm happy that, and they are the epitome of love. ನನಗೆ ತುಂಬ ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ. ವೆರಿ ವೆಲ್ ಸೆಡ್. ಐ ಲವ್ ಯು ಬೋತ್. ಥ್ಯಾಂಕ್ ಯು. I love you. You're looking so beautiful. Thank you. Really? Oh, sir. Wait. Thank you so much, sir.
ಒಳ್ಳೇದಾಗ್ಲಿ ಇಬ್ಬರಿಗೂ. ಥ್ಯಾಂಕ್ ಯು ಸೊ ಈಗ ಮಚ್ ನಾನು ದೇವರಿಗೆ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಪ್ರಾರ್ಥನೆ ಮಾಡ್ತೀನಿ, ಥ್ಯಾಂಕ್ ಯು ಸರ್. ಬೇಗ ರಿಕವರಿ ಆಗ್ಲಿ ಅಂತ. Yes, sir. ಒಂದು ಎಕ್ಸ್ಟ್ರಾ ಪ್ರೇಯರ್ ನನ್ನ ಕಡೆಯಿಂದ ಸಲ್ಲಿಸ್ತೀನಿ. ವಿ ರಿಕ್ವೈರ್ ದೋಸ್ ಸರ್. ಆ Love you. ಬ್ಲೆಸ್ಸಿಂಗ್ಸೇ ಬೇಕು ಸರ್ ನಮಗೆ. ಥ್ಯಾಂಕ್ ಯು. ಯು ಆರ್ ವೆರಿ ಹ್ಯಾಂಡ್ಸಮ್ ಕಪಲ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಇಟ್ ಮೀನ್ಸ್ ಎ ಲಾಟ್. ಒಂದು ರೀತಿಯ ಆತ್ಮವಿಶ್ವಾಸವನ್ನ ನೀವು ನಿಮ್ಮ ಬದುಕಿನ ಮೂಲಕ ಎಲ್ಲರಲ್ಲಿ ತುಂಬ್ತಾ ಇದ್ದೀರಿ, ನಿಮಗೆ ಅದು ಗೊತ್ತಿಲ್ಲದೆ ಅಲ್ವಾ? ಮೇ ಬಿ ಎಸ್ ಮ್ಯಾಮ್. ನೀವು ಇದು ಹೀಗೆ ಪ್ರದರ್ಶನಗೊಳ್ಳುತ್ತೆ ಅಂತ ನೀವು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಖಂಡಿತ ನೀವು ಇಲ್ಲ. ನಿಮ್ಮ ಹೆಂಡತಿನ ಪ್ರೀತಿಸುವಾಗ ವಿಟಿ ಮಾಡಿ ಹಾಕ್ತಾರೆ ಅನ್ಕೊಂಡ ಮಾಡಿದ್ರಿ ಅಲ್ವಾ? ಅವ್ರಿಗೆ ಆರೈಕೆ ಮಾಡುವಾಗ ಹೀಗೆ ವಿಟಿಲ್ ಬರ್ತೀರಿ ಅಂತ ನಾ ಮಾಡಿದ್ರಿ. ಅದು ನಿಮಗೆ ಗೊತ್ತಿಲ್ಲದೆ ನೀವು ಲಕ್ಷಾಂತರ ಜನರಿಗೆ ಅವರ ನೋವನ್ನ ಕಡಿಮೆ ಅನ್ಸೋ ಹಾಗೆ, ಮರೆಸೋ ಹಾಗೆ ನಿಮ್ಮ ಬದುಕನ್ನ ಬದುಕಿ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಜೋಡಿ ನಂಬರ್ 1. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಮೀನ್ಸ್ ಎ ಲಾಟ್ ಮ್ಯಾಮ್. ಈ ಒಂದು ಇನ್ಸ್ಪೈರಿಂಗ್ ಜೋಡಿಗೆ ನಮ್ಮ ಜೋಡಿ ನಂಬರ್ 1 ವೇದಿಕೆ ಪರವಾಗಿ ಒಂದು ಪುಟ್ಟ ಗೌರವ. ದಯವಿಟ್ಟು ಬೀಗ್ರೆ ವೇದಿಕೆ ಮೇಲೆ ಬನ್ನಿ. ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿರುವಂಥ ಈ ಒಂದು ಇನ್ಸ್ಪೈರಿಂಗ್ ಜೋಡಿಗೆ ನಮ್ಮ ಜೋಡಿ ನಂಬರ್ 1 ವೇದಿಕೆಯಿಂದ ಒಂದು ಪುಟ್ಟ ಗೌರವ. ಶಿವರೇ, ಅಂಜಲಿ ಅವರೇ, ಜೋಡಿ ನಂಬರ್ 1 ವೇದಿಕೆಗೆ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ ನಿಮ್ಗೆ. ಹುಣಸೂರಿನ ಜೋಡಿ ನಮ್ಮ ವೇದಿಕೆಗೆ ಬಂದಿರೋದು ನಿಜವಾಗ್ಲೂ ನಮ್ಗೆ ಹೆಮ್ಮೆನೆ. ಹೇಗಿದೆ ಲೈಫು ಶಿವರೇ? ಹೇಗಿದೆ? ಚೆನ್ನಾಗೈತೆ ನನ್ನ ಲೈಫು. ಚೆನ್ನಾಗಿದ್ಯಾ? ಸೂಪರ್. ನೀವ್ ಹೇಳಿ ಅಂಜಲಿ ಅವರೇ. ಚೆನ್ನಾಗೈತೆ ನನ್ನ ಲೈಫ್. ಜೋಡಿ ನಂಬರ್ 1 ಕಾರ್ಯಕ್ರಮ ನೋಡ್ತೀರಾ? ನೋಡ್ತೆ, ಹೇಗನ್ಸುತ್ತೆ? ಚೆನ್ನಾಗೈತೆ. ಚೆನ್ನಾಗಿದೆ. ಹೌದು. ಓಕೆ, ನಿಮ್ಮ ಕಥೆಯನ್ನ ನಿಮ್ಮ ಬಾಯಲ್ಲಿ ನೋಡೋದಕ್ಕಿಂತ ಮುಂಚೆ ಒಂದು ಸಿನಿಮಾ ಇದೆ, ನೋಡ್ಕೊಂಡ್ ಬರೋಣ. ನೋಡೋಣ. ಓಕೆ. ಬ್ಯೂಟಿಫುಲ್ ಚಿತ್ರವನ್ನ ನೋಡ್ಕೊಂಡ್ ಬಂದ್ವಿ. ಎಷ್ಟು ತಿಂಗಳು ನಿಮ್ಗೆ? 7 7 ತಿಂಗಳು. ಓಕೆ, ನೆಕ್ಸ್ಟ್ ಇನ್ನೊಂದ್ 2 ತಿಂಗಳಲ್ಲಿ ಮುದ್ದಾದ ಮಗು ನಿಮ್ ಕೈಯಲ್ಲಿರುತ್ತೆ. ನಿಮ್ಮಿಬ್ರದ್ದು ಲವ್ ಮ್ಯಾರೇಜ್ ಅಂತ ಹೇಳಿದ್ರಿ, ಒಂಥರ ಸಿನಿಮಾ ಕತೆ ಇದ್ದಂಗ ಇದೆ ಅಂತ ಅನ್ನಿಸ್ತು. ಯಾರು ಮೊದ್ಲು ಪ್ರಪೋಸ್ ಮಾಡಿದ್ದು? ನಾನೇ ಮಾಡಿದ್ದು. ನೀವೇ ಪ್ರಪೋಸ್ ಮಾಡಿದ್ದು? ಹೋಗಿ. ಓಕೆ, ಆಮೇಲೆ ನಿನ್ಗ ಅವ್ನು ಗೇದಾಕಾಯ್ತ ಅಂತ ಇದ್ ಮಾಡಿದ್ರು. ಇವಳು ಗೇದಾಕ್ತೀನಿ, ನಾನೇ ಗೇದಾಕ್ತೀನಿ, ಅವ್ರು ಗೇದಾಕ್ತಾರ ಪರವಾಗಿಲ್ಲ, ನಾನು ಅವನ ಜೊತೆನೆ ಇಷ್ಟಪಡ್ತೀನಿ, ಅವನ ಜೊತೆ ಇರ್ತೀನಿ ಅಂತ ಇದ್ ಮಾಡಿದ್ರು.